ಸದ್ಯಕ್ಕೆ ಸಿಎಂ ಬದಲಾವಣೆ ಸಂಪುಟ ಪುನಾರಚನೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸಿಎಂ, ಡಿಸಿಎಂ, ಗೃಹ ಸಚಿವ ಪರ ಬೆಂಬಲಿಗರ ಪ್ರಾರ್ಥನೆ ವಿಚಾರದ ಬಗ್ಗೆ ಮಾತನಾಡಿದ ಅವರು, ದೇವರಿಗೆ ಯಾರು ಪ್ರಾರ್ಥನೆ ಮಾಡ್ತಾರೆ ಅವರನ್ನ ಕೇಳಬೇಕು. ಸದ್ಯಕ್ಕೆ ಸಿಎಂ ಬದಲಾವಣೆ ಸಂಪುಟ ಪುನಾರಚನೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ದೇವರು ಯಾರಿಗೆ ಪ್ರಾರ್ಥನೆ ಮಾಡ್ತಾರಲ್ಲ ಅವ್ರಿಗೆ ಕೇಳ್ಬೇಕು, ನೀವು ಯಾರಿಗೆ ವರ ಕೊಡ್ತಾರೆ ಅಂತ. ಸದ್ಯ ಪರಿಸ್ಥಿತಿನಲ್ಲಿ ಅದರ ಬಗ್ಗೆ ಅಂದರೆ ಮುಖ್ಯಮಂತ್ರಿಗಳ ಬಗ್ಗೆ, ಬದಲಾವಣೆ ಬಗ್ಗೆ, ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ನಿನ್ನೆ ತಮಗೆಲ್ಲ ನೋಡಿದಾಗ ಗೊತ್ತಿದ್ದಾಗೆ ನಮ್ಮಿಬ್ಬರು ನಾಯಕರುಗಳು ಭೇಟಿ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ನಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿ ಇನ್ನು ಮೇಲೆ ಯಾರೂ ಇದರ ಬಗ್ಗೆ ಹೇಳಿಕೆಗಳು ಕೊಡಬಾರ್ದು, ಚರ್ಚೆ ಮಾಡಬಾರ್ದು ಅಂತ ಕೂಡ ಹೇಳಿದರು. ಅದನ್ನು ದೇವರು ಯಾರಿಗೆ ಪ್ರಾರ್ಥನೆ ಮಾಡಿ. ಡಿಕೆಶಿ ಸಿಎಂ ಆಗಬೇಕು ಅಂತ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದ್ದ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿ ಶ್ರೀಗಳು ರಾಜಕೀಯ ಮಾಡಬಾರ್ದು ಅಂದಿದ್ರು. ಇದೇ ವಿಚಾರದ ಬಗ್ಗೆ ಮಾತನಾಡಿದ ಸಿಎಂ ಡಿಕೆಶಿ, ಎರಡನೇ ಮಠ ಹೇಗಾಯ್ತು ಅಂತ ಕುಮಾರಣ್ಣನಿಗೆ ಗೊತ್ತಿಲ್ವಾ? ಸ್ವಾಮೀಜಿಗಳು ಇಲ್ಲದೆ ಹೋಗಿದ್ರೆ ಸಿಎಂ ಆಗ್ತಿದ್ರ ದೇವೇಗೌಡರು? ಅವತ್ತು ಸ್ವಾಮೀಜಿ ರಸ್ತೆಗೆ ಇಳಿದಿರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು, ಎರಡನೇ ಮಠ. ಸ್ವಾಮೀಜಿಯವರು ಇಲ್ಲದೆ ಹೋದರೆ ಚೀಫ್ ಮಿನಿಸ್ಟರ್ ಆಗ್ತಿರ ದೇವೇಗೌಡರು? ರಸ್ತೆಗಿಳಿಲ್ವ ಸ್ವಾಮೀಜಿ ಅವತ್ತು? ಸದಾನಂದ ಗೌಡ್ರಿಗೆ ಏನಾಯ್ತು? ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರಾ? ಕೆಲವು ಸಂದರ್ಭದಲ್ಲಿ ಕೆಲವರು ಮಾತಾಡ್ತಾರೆ. ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ, ಅದನ್ನ ಬೇಜಾರು ಮಾಡ್ಕೋಬೇಕಾಗ್ತದ? ಈಗ ಬೆಂಬಲ ಕೇಳಲಿಲ್ಲ ಅಂತ ಹೇಳಿ ನಾನು ಕೇಳಿದ್ದೀನಾ? ನಾನು ಯಾವ ಸ್ವಾಮೀಜಿನೂ ಬೆಂಬಲ ಕೇಳಿಲ್ಲ. ಪಾಪ ಗೊತ್ತಿದೆ ಎಷ್ಟು ಲಾಯಲ್ ಆಗಿದ್ರು ಅಂತ ಹೇಳಿ. ಇನ್ನು ಡಿಕೆಶಿ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ದೇವೇಗೌಡರು ಸ್ವಾಮೀಜಿಯವರ ಬೆಂಬಲ ತೆಗೆದುಕೊಂಡು ಅಧಿಕಾರಕ್ಕೆ ಬರಲಿಲ್ಲ. ರಾಜ್ಯದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನ ಹರಿಸಬೇಕು. ರಾಜ್ಯದ ಮಠಾಧೀಶರು ಅವರವರ ಧರ್ಮದ ಕಷ್ಟ ಮತ್ತು ಸಮಸ್ಯೆಗೆ ಸ್ಪಂದಿಸಲಿ, ರಾಜಕೀಯದ ಬಗ್ಗೆ ಮಾತನಾಡೋದು ಬಿಡ್ಲಿ ಅಂತ ಹೇಳಿದರು. ಗೊತ್ತಿದೆ ಎಷ್ಟು ಲಾಯಲ್ ಆಗಿದ್ರು ಅಂತ ಹೇಳಿ. ಅದೆಲ್ಲ ಬಿಟ್ಟಾಕಿ ಅದಾಗಲೇ 5 ವರ್ಷ ಆಗೋಯ್ತು. ಅವರು ಹೇಳ್ಕೋಬೋದು. ಮಂಡ್ಯ ಒಂದು ಚುನಾವಣೆ ಯಾವ ರೀತಿ ನಡೆಸಿದ್ರು ಅಂತಲೂ ಗೊತ್ತು. ಲೋಕಸಭೆಗೆ ಎಷ್ಟು ನಿಷ್ಠೆಯಿಂದ ಮಾಡಿದ್ರು ಇವರೆಲ್ಲ ಅಂತ. ಎಲ್ಲ ಹೊರಗಡೆ ಡ್ರಾಮಾ ಮಾಡಿ ಏನೋ ಕುಮಾರಸ್ವಾಮಿಗೆ ಅದೆಂತ ಬಂಡೆ ಅಂತ ಹೇಳ್ಕೊಂಡು ಎಲ್ಲೆಲ್ಲಿ ಕುತ್ತಿಗೆ ಕೂತಿದ್ರು ಅನ್ನೋದು ಗೊತ್ತಿದೆ ನನಗೆ. ಗೊತ್ತಿದೆ ಎಷ್ಟು ಲಾಯಲ್ ಆಗಿದ್ರು ಅಂತ ಹೇಳಿ. ಅದೆಲ್ಲ ಬಿಟ್ಟಾಕಿ ಅದಾಗಲೇ 5 ವರ್ಷ ಆಗೋಯ್ತು. ಅವರು ಹೇಳ್ಕೋಬೋದು. ಮಂಡ್ಯ ಒಂದು ಚುನಾವಣೆ ಯಾವ ರೀತಿ ನಡೆಸಿದ್ರು ಅಂತಲೂ ಗೊತ್ತು. ಲೋಕಸಭೆಗೆ ಎಷ್ಟು ನಿಷ್ಠೆಯಿಂದ ಮಾಡಿದ್ರು ಇವರೆಲ್ಲ ಅಂತ. ಎಲ್ಲ ಹೊರಗಡೆ ಡ್ರಾಮಾ ಮಾಡಿ ಏನೋ ಕುಮಾರಸ್ವಾಮಿಗೆ ಅದೆಂತ ಬಂಡೆ ಅಂತ ಹೇಳ್ಕೊಂಡು ಎಲ್ಲೆಲ್ಲಿ ಕುತ್ತಿಗೆ ಕೂತಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಕಾಂಗ್ರೆಸ್ನಲ್ಲಿ ಹೊಸ ಮನ್ವಂತರ ಎಂಬ ಚರ್ಚೆ ಶುರುವಾಗಿದೆ. ಸದಾಶಿವನಗರದಲ್ಲಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಹಾಗೂ ಸಿದ್ದರಾಮಯ್ಯ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪುಗಾರಿಕೆ ಮಾಡಲ್ಲ. ಶಾಸಕರನ್ನು ಕರ್ಕೊಂಡು ದೆಹಲಿಗೆ ಹೋಗೋದು ದೊಡ್ಡ ಕೆಲಸ ಅಲ್ಲ. ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಮಹದೇವಪ್ಪ, ಎಚ್.ಕೆ. ಪಾಟೀಲ್, ಸಂತೋಷ್ ಲಾಡ್, ಲಕ್ಷ್ಮಣ ಸವದಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ಹೋಗೋಲ್ಲ. ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನನಗೊಂದೇ. ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ಹೋಗೋಲ್ಲ. ನನಗೂ ಅವ್ರಿಗೂ ಯಾವತ್ತಾದ್ರೂ ಭಿನ್ನಾಭಿಪ್ರಾಯ ಇಲ್ಲ. ನಾನು ಯಾರಾದ್ರು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ CM DCM ಬ್ರೇಕ್ಫಾಸ್ಟ್ ಮೂಡು ನಾವೆಲ್ಲ ಒಂದಾಗಿದ್ದೀವಿ. 2028 ಒಂದಾಗಿ ನಾವು ಸರ್ಕಾರ ತರ್ತೀವಿ. ಈಗ ಗೊಂದಲ ಇಲ್ಲ, ಎಲ್ಲ ಸರಿಯಾಗಿದೆ ಅಂದಮೇಲೆ ಮುಗಿದೋಯ್ತಲ್ಲ, ಇನ್ನೇನು ಕೇಳ್ತಾರೆ. ಕಾಂಗ್ರೆಸ್ ತಾತ್ಕಾಲಿಕ ಪರ್ಮನೆಂಟ್ ಇತ್ತಲ್ಲಿ. ಪರ್ಮನೆಂಟ್ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಕಾಂಗ್ರೆಸ್ ಪಾರ್ಟಿ ಇರುತ್ತೆ, ಕಾಂಗ್ರೆಸ್ ವಾಪಸ್ ಬರುತ್ತೆ. ಗೌರ್ಮೆಂಟ್ ಇಸ್ ಸ್ಟೇಬಲ್. ಇಟ್ ವಿಲ್ ಕಂಪ್ಲೀಟ್ ಇಸ್ ಟರ್ಮ್ 5 years and it will come back to power in 2028. ಜಗಳ ಇದ್ದಿದ್ದಿಲ್ಲ ಶಮನಾಯಕ, ಆದರೂ ನೀವು ಎಲ್ಲ ಬರ್ದಿದ್ರಲ್ಲ, ಅದಕ್ಕೆ ಜನರಿಗೆ ಇದು ಜಗಳ ಇಲ್ಲ ಅಂತೇಳಿ ಅನ್ನೋದು ಅಭಿವ್ಯಕ್ತ ಆಗಬೇಕಾಗಿತ್ತು. ಅದನ್ನು ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅತ್ಯಂತ ಮುತ್ಸದ್ದಿತನದಿಂದ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತರುವ ಹಾಗೆ
ನಿನ್ನೆ ಆ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ನಿರ್ಧಾರಕ್ಕೆ ನಾನು ಒಪ್ತೀನಿ ಅಂದಮೇಲೆ ನೀವು ಎಸ್ಸಲಿ ಕೇಳಿದ್ರು ಏನು ಪ್ರಶ್ನೆ ಅಲ್ರಿ? ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಹೇಳಿದ್ಮೇಲೆ ಒಪ್ತಾರೆ ಅಂದಮೇಲೆ ಕರ್ನಾಟಕದ ಪ್ರತಿಯೊಬ್ಬ ಶಾಸಕ ಕಾಂಗ್ರೆಸ್ ಎಲ್ಲ ಸಚಿವರುಗಳು ಒಪ್ಪದಂಗೆ ಅದು ರಾಜಣ್ಣ ಹೇಳಿರ್ತಕ್ಕಂಥ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಇಲ್ಲಿ ಹೇಳಿರ್ತಕ್ಕಂಥದ್ದು ರಾಜ್ಯಪಾಲ ಆಡಳಿತ ಬರಬೇಕಂದ್ರೆ ಜಲ್ದಿ ಸರ್ಕಾರ ಬೀಳಬೇಕಂತ ಅವ್ರ ಅರ್ಥ. ಯಾರ್ದು? ಜಗದೀಶ್ ಶೆಟ್ಟರ್ ಸಾಹೇಬದ್ದು. ಆಯ್ತು, 11 ವರ್ಷ ಆಯ್ತಲ್ರಿ ಆಡಳಿತದಲ್ಲಿದ್ದು. ನೀವು ಸದಾ ಕೊಡಂಗಿದ್ರೆ ಕೊಡ್ರಿ. ಕಾನೂನು ನಿಮ್ಮ ಹತ್ರ ಇದೆ, CBI ನಿಮ್ಮ ಹತ್ರ ಇದೆ, ಎಲ್ಲ ಮಾನಿಟರ್ ಮಾಡ್ತಾರೆ, ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಕೋರ್ಟು ಕಚೇರಿಗಳು ಹಿಂದಿನ 5 ವರ್ಷದಲ್ಲಿ ಏನೇನಾಗಿತ್ತು, ಬಿಜೆಪಿ ಸರ್ಕಾರದಲ್ಲಿ ಏನೇನಾಗಿತ್ತು ಅನ್ನೋದು ನೀವು ಸ್ವಲ್ಪ ಪುಸ್ತಕ ಒಂದು ಪಾನಗಳನ್ನು ತಿರುಗಿ ನೋಡ್ರಲ್ಲ. ಹಿಂದಿನ ಏನೇನಾಗಿತ್ತು ಅನ್ನೋದು ನೋಡ್ರಲ್ಲ, ಮತ್ತು ಅದು ಗೊತ್ತಿಲ್ಲ. ಆಡಳಿತ ನಮ್ಮದು ನಿಂತು ಹೋಗಿಲ್ಲ, ಯೋಗಗತಿಯಲ್ಲಿ ಹೊಂಟಿದೆ. ನಿಂತಿರ್ತಕ್ಕಂಥದ್ದು ಅವರು ವಿರೋಧ ಪಕ್ಷವಾಗಿ ಅವರಿಗೆ ಆಗಿದೆ. ಸರ್ಕಾರ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಮಧ್ಯೆ ಮೇಲ್ನೋಟಕ್ಕೆ ಕದನ ವಿರಾಮ ಆಗಿದೆ, ಆದರೆ ಒಳಗೊಳಗೆ ಮುಸುಕಿನ ಗುದ್ದಾಟ ಮುಂದುವರಿತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ ಶಾಸಕರ ಖರೀದಿಗೆ ಮುಖಂಡರು ಮುಗಿಬಿದ್ದಿದ್ದಾರೆ, ಹೈಕಮಾಂಡ್ ಅಸಹಾಯಕವಾಗಿದೆ ಅಂತ ವ್ಯಂಗ್ಯವಾಡಿದರು. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣ ಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲೇ ಎಲ್ಲೂ ಇಲ್ಲದಂಥ ಒಂದು ರಾಜಕೀಯ ಅಸ್ಥಿರತೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಮೊದಲನೇದಾಗಿ ಭ್ರಷ್ಟಾಚಾರದಿಂದನೇ ಜನ ತತ್ತರಿಸಿ ಹೋಗಿದ್ದಾರೆ. ರಾಜಕೀಯ ಅಸ್ಥಿರತೆ ಹೋಗ್ಲಿ, ನಿನ್ನೇನೋ ಕೂತ್ಕೊಂಡು ಬಗೆಹರಿಸ್ಕೋತಾರಂತಂದ್ರೆ ಅರ್ಧ ಇಡ್ಲಿ ತಿಂದು ಬಂದಾರ. ಯಾರಿಗ್ಯಾರು ಹೇಳೋರಲ್ಲ, MLAಗಳಂತೂ ಈಗ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇರತಕ್ಕಂಥದ್ದು ಪರಮೇಶ್ವರ್ ಅವರಿಗೆ. ಅವರದ್ದು ಕೂಡ ಏನು ಅಂದರೆ, ಮುಖ್ಯಮಂತ್ರಿ ಒಬ್ಬರಿದ್ದಾರೆ, ಉಪಮುಖ್ಯಮಂತ್ರಿ ಒಬ್ಬರಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅಂತ ಉಪಮುಖ್ಯಮಂತ್ರಿ ಅವರಿಗೆ ಆಸೆ ಇದೆ. ದಲಿತರ ಬೇಡಿಕೆ ಬಹುದಿನಗಳಿಂದ ಇತ್ತು, ಅದು ನನಗೆ ಬರಬಹುದು ಅನ್ನೋದು ಪರಮೇಶ್ವರ್ ಅವರಿತ್ತು. ಬ್ರೇಕ್. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಮಧು ಬಂಗಾರಪ್ಪ ವಿರುದ್ಧ ಸಂಸದ BY ರಾಘವೇಂದ್ರ ಗರಂ ಆಗಿದ್ದಾರೆ. ನಮ್ಮ ಜಿಲ್ಲಾ ಮಂತ್ರಿ ಬಾಯಲ್ಲಿ ನಾವು ಒಳ್ಳೆಯದನ್ನ ನಿರೀಕ್ಷೆ ಮಾಡೋಕೆ ಆಗೋದಿಲ್ಲ. ಆರಗ ಜ್ಞಾನೇಂದ್ರ ಅವರು ತಮ್ಮ ಜೀವನ ಪೂರ್ತಿ ಸಾರ್ವಜನಿಕ ಬದುಕಿಗೆ ಶಕ್ತಿ ತುಂಬಿದ್ದಾರೆ. ಅಂಥವರ ಬಗ್ಗೆ ಬಚ್ಚ 420 ಅಂತೆಲ್ಲ ಹೇಳೋದು ಸರಿಯಲ್ಲ ಅಂತ ಹೇಳಿದರು. ಜಿಲ್ಲಾ ಮಂತ್ರಿ ಅವರ ಬಾಯಲ್ಲಿ ನಾವಿನ್ನೇನು ಒಳ್ಳೆಯದೇನು ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ. ಒಬ್ಬ ಜೀವನ ಪೂರ್ತಿ ನಮ್ಮ ಸಾರ್ವಜನಿಕ ಬದುಕಿಗೋಸ್ಕರ ಶಕ್ತಿ ತುಂಬಿದ ಸನ್ಮಾನಿತ ಜ್ಞಾನೇಂದ್ರ ಅವರು, ಅಂಥವ್ರ ಬಗ್ಗೆ 420 220 ಅಂತ ಹೇಳ್ಬಿಟ್ರೆ, ಬಚ್ಚ ಅಂತ ಹೇಳ್ಬಿಟ್ರೆ ಇನ್ನೇನು ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗತ್ತೆ ಸರ್. ನಮ್ಮ ಆ ರಾಜ್ಯದ ಹಲವೆಡೆ ಮೆಕ್ಕೆಜೋಳ ಹಾಗೂ ಭತ್ತ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಪ್ರತಿಭಟನೆಗಳು ಮುಂದುವರೆದಿವೆ. ಕೊಪ್ಪಳದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದರು. ಇದೀಗ ರೈತರ ಬೇಡಿಕೆ ಈಡೇರಿಕೆ ಕುರಿತು ಬಿಜೆಪಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು, ಜೊತೆಗೆ ತುಂಗಭದ್ರಾ ಜಲಾಶಯದಿಂದ ಬೆಳೆಗೆ ನೀರು ಬಿಡಬೇಕು ಅಂತ ಆಗ್ರಹಿಸಿ ಕೊಪ್ಪಳದಲ್ಲಿ ಪ್ರತಿಭಟನೆ ನಡೆಯಲಿದೆ. ಪ್ರತಿಭಟನೆಯಲ್ಲಿ ಜಿಲ್ಲೆಯ ಬಿಜೆಪಿಯ ಶಾಸಕರು, ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಳ್ಳುತ್ತಾರೆ. ಇನ್ನು ಕುರ್ಚಿ ಸಂಘರ್ಷ ವಿಚಾರವಾಗಿ ಮಾತನಾಡಿದ ವಚನಾನಂದ ಸ್ವಾಮೀಜಿ ಸರ್ಕಾರಕ್ಕೆ ನಯವಾಗಿ ಚಾಟಿ ಬೀಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಸಿಎಂ DCM ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಬ್ರೇಕ್ ಮಾಡಿದ್ದಾರೆ. ಅವರಿಬ್ಬರು ಪ್ರೀತಿಯಿಂದಲೇ ಇದ್ದಾರೆ, ಹೀಗೆಯೇ ಪ್ರೀತಿಯಿಂದ ಇರಿ ಅಂತ ನಾವು ಆಶಿಸ್ತೀವಿ. ಕರ್ನಾಟಕದ ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ ಅಂತ ಹೇಳಿದರು. ಇನ್ನು ರೈತರ ಹೋರಾಟದ ಬಗ್ಗೆ ಮಾತನಾಡಿದ ವಚನಾನಂದ ಸ್ವಾಮೀಜಿ, ಲಕ್ಷ್ಮೇಶ್ವರದಲ್ಲಿ ರೈತರು ಬೀದಿಯಲ್ಲಿ ಕುಳಿತಿದ್ದಾರೆ. ಬೆಂಬಲ ಬೆಲೆಗಾಗಿ ಅವರು ಆಗ್ರಹಿಸುತ್ತಿದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸದಂತೆ ಸರ್ಕಾರ ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆಯನ್ನ ಕೂಡ ಬಗೆಹರಿಸಬೇಕು ಅಂತ ಮನವಿ ಮಾಡಿದರು. ಮಗನ ಮದುವೆ ಸಂಭ್ರಮದಲ್ಲಿದ್ದ ತಂದೆಗೆ ಹೃದಯಾಘಾತ ಆಗಿ ಸಾವನ್ನಪ್ಪಿರುವ ದಾರುಣ ಘಟನೆ ರಾಯಚೂರಿನ ಸಿಂಧನೂರಿನಲ್ಲಿ ನಡೆದಿದೆ. ನಗರದ ವಾರ್ಡ್ ನಂಬರ್ 14ರ ನಿವಾಸಿ ಶರಣಯ್ಯ ಸ್ವಾಮಿ ಶಾಸ್ತ್ರಿ ಮಠ ಕಂದಕಲ್ ಮೃತ ವ್ಯಕ್ತಿಯಾಗಿದ್ದಾರೆ. ಮಗನ ಮದುವೆ ದಿನವೇ ತಂದೆಗೆ ಹೃದಯಾಘಾತ ಆಗಿದೆ. ಇವತ್ತು ಬೆಳಗ್ಗೆ ಧಾರೆ ಮುಹೂರ್ತ ನಿಗದಿಯಾಗಿತ್ತು. ನಿನ್ನೆ ದೇವರ ಕಾರ್ಯದಲ್ಲೂ ಭಾಗಿಯಾಗಿದ್ರು. ಆದರೆ ಇವತ್ತು ಮುಂಜಾನೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಆಪತ್ಕಾಲಕ್ಕೆ ಬಂದ 112 ಪೊಲೀಸ್ ವಾಹನವನ್ನೇ ಕದ್ದಿದ್ದ ಭೂಪನಿಗೆ ಗುಬ್ಬಿಯ JMFC ನ್ಯಾಯಾಲಯ 6 ತಿಂಗಳು ಶಿಕ್ಷೆಯನ್ನ ಕೊಟ್ಟಿದೆ. 2023 ನವೆಂಬರ್ 20ನೇ ತಾರೀಕು ರಾತ್ರಿ 9 ಗಂಟೆಗೆ 112ಗೆ ಕರೆ ಮಾಡಿ ಅಪರಾಧಿ ಮುನಿರಾಜು ದೂರನ್ನ ಕೊಟ್ಟಿದ್ದಾನೆ. ದೂರು ಆಧರಿಸಿ ಗುಬ್ಬಿ ಪೊಲೀಸ್ HC ಸುರೇಶ್ ಹಾಗೂ 112 ಚಾಲಕ ಯೋಗೀಶ್ ಸ್ಥಳಕ್ಕೆ ಬಂದಿದ್ದಾರೆ.
ಈ ವೇಳೆ ಚಾಲಕ ಯೋಗೇಶ್ಗೆ ಹಲ್ಲೆ ಮಾಡಿ 112 ಜೀಪ್ ಕದ್ದೊಯ್ದಿದ್ದ ಮುನಿರಾಜು. ಈ ಬಗ್ಗೆ ಸಿಎಸ್ ಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇದೀಗ ಆರೋಪಿಗೆ ನ್ಯಾಯಾಲಯ 6 ತಿಂಗಳ ಸಾದಾ ಸಜೆ 2,000 ದಂಡ ವಿಧಿಸಿ ತೀರ್ಪನ್ನು ಕೊಟ್ಟಿದೆ. ಕೋಲಾರದ ಸೀಪೂರು ಗ್ರಾಮದಲ್ಲಿ ವೃದ್ಧನ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ದೀಕ್ಷಿತ್ ಗೌಡ ಅನ್ನುವವನನ್ನ ಕೋಲಾರ ಗ್ರಾಮಾಂತರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ನವೆಂಬರ್ 24ರಂದು ವೆಂಕಟರಾಮಪ್ಪ ಅನ್ನುವವನನ್ನ ದೊಣ್ಣೆಯಿಂದ ಹೊಡೆದು ಚಾಕುವಿನಿಂದ ಇರಿದು ಕೊಲೆ ಮಾಡಿ ಹಣ ಒಡವೆ ಕದ್ದು ದೀಕ್ಷಿತ್ ಗೌಡ ಪರಾರಿಯಾಗಿದ್ದ. ತಲೆಮರೆಸಿಕೊಂಡಿದ್ದ ಆರೋಪಿ ದೀಕ್ಷಿತ್ ಗೌಡನನ್ನ ಹೂಹಳ್ಳಿ ಗ್ರಾಮದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ತಂದೆ ನಿಧನದ ಬೆನ್ನಲ್ಲೇ ಮಗ ಕೂಡ ಸಾವನ್ನಪ್ಪಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಣಗಳ್ಳಿ ದೊಡ್ಡಿಯಲ್ಲಿ ನಡೆದಿದೆ. ಗ್ರಾಮದ ದೊಡ್ಲಿಂಗಯ್ಯ ವಯೋಸಹಜವಾಗಿ ಮೃತಪಟ್ಟಿದ್ರು. ತಂದೆ ಶವ ಸಂಸ್ಕಾರ ಮುಗಿಸಿ ಮನೆಗೆ ಬಂದ ಮಗ 54 ವರ್ಷದ ಮಲ್ಲಣ್ಣ ಕೂಡ ಮಲಗಿದ್ದಲ್ಲೇ ಕೊನೆ ಉಸಿರನ್ನ ಎಳೆದಿದ್ದಾರೆ. ಲಿಂಗಾಯತ ವರ್ಸಸ್ ಹಿಂದೂ ವಾದದ ಮಧ್ಯೆಯೇ ನಿನ್ನೆ ಬಸವಶೈವದಲ್ಲಿ ಹಿಂದುತ್ವ ಅನ್ನುವ ಸಂಶೋಧನಾ ಗ್ರಂಥವನ್ನು ಲೋಕಾರ್ಪಣೆ ಮಾಡಲಾಗಿದೆ. ದಾವಣಗೆರೆಯ ಸಂಶೋಧನಾ ಗ್ರಂಥವನ್ನು ವಚನಾನಂದ ಸ್ವಾಮೀಜಿ ಲೋಕಾರ್ಪಣೆ ಮಾಡಿದ್ದಾರೆ. ಬಳಿಕ ಗ್ರಂಥ ಲೇಖಕ ಡಾಕ್ಟರ್ ಡಿಎ ಉಪಾಧ್ಯಾಯರಿಗೆ ಪುಷ್ಪವೃಷ್ಟಿ ಮಾಡಿ ಸನ್ಮಾನ ಮಾಡಿದ್ದಾರೆ. ಬಳಿಕ ಮಾತನಾಡಿದ ವಚನಾನಂದ ಸ್ವಾಮೀಜಿ, ಲಿಂಗಾಯತರು ಕೂಡ ಹಿಂದೂಗಳು, ನಾವು ಹಿಂದೂ ಲಿಂಗಾಯತರು. ಈ ಗ್ರಂಥವನ್ನು ಸಂಶೋಧನೆ ಮಾಡಿ ಬಸವಶೈವದಲ್ಲಿ ಹಿಂದುತ್ವ ಸಂಶೋಧನಾ ಗ್ರಂಥ ಬರೆದಿದ್ದಾರೆ. ಬಸವಶೈವದಲ್ಲಿ ಹಿಂದುತ್ವ ಸಂಪುಟ 1 ಲೋಕಾರ್ಪಣೆಯಾಗಿದೆ. ಇನ್ನು ಸಂಪುಟ 2 ಕೂಡ ಬಿಡುಗಡೆ ಆಗುತ್ತೆ. ನಮಗೆ ಸಂಘರ್ಷ ಬೇಡ, ಸಂಶೋಧನೆ ಬೇಕು ಅಂತ ಹೇಳಿದರು. ರಾಜ್ಯದಲ್ಲಿ ದಿತ್ವಾ ಚಂಡಮಾರುತದ ಎಫೆಕ್ಟ್ ಮುಂದುವರಿಕೆಯಾಗಿದೆ. ಇನ್ನು 3 ದಿನಗಳ ಕಾಲ ಭಾರೀ ಚಳಿ ಜೊತೆಗೆ ಮಳೆ ಬರಲಿದೆ ಅಂತ ಮುನ್ಸೂಚನೆ ಇದೆ. ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ದಿತ್ವಾ ಮಾರುತ ಚಲನೆ ಇದೆ. ಹೀಗಾಗಿ ಕರ್ನಾಟಕದ ದಕ್ಷಿಣ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ತುಂಬಾ ಚಳಿ ಇದೆ. ಕೆಲವು ಕಡೆ ತುಂತುರು ಮಳೆ ಬಂದಿದೆ. ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿಯೂ ಸಾಧಾರಣ ಮಳೆ ಆಗಲಿದೆ. ಮೈಸೂರಿನಲ್ಲಿ ಹುಲಿ ಕಾಟದ ಜೊತೆಗೆ ಕಾಡಾನೆಗಳ ಹಾವಳಿಯೂ ಹೆಚ್ಚಾಗಿದೆ. ಕೋಟೆ ತಾಲೂಕಿನ ಬೂದನೂರು ಹಾಡಿ ಬೋಚಿಕಟ್ಟೆ ರಸ್ತೆಯಲ್ಲಿ ಕಾಡಾನೆಯೊಂದು ದಾಂಧಲೆ ನಡೆಸಿದೆ. ಜಮೀನಿಗೆ ತೆರಳುತ್ತಾ ಇದ್ದ ರೈತರ ಮೇಲೆ ಆನೆ ದಾಳಿಗೆ ಯತ್ನ ಮಾಡಿದೆ. ಕ್ಷಣಾರ್ಧದಲ್ಲೇ ಆನೆ ದಾಳಿಯಿಂದ ರೈತರು ಪಾರಾಗಿದ್ದಾರೆ. ಬಳಿಕ ಮನೆ ಬಳಿ ಕಟ್ಟಿದ್ದ ಮೇಕೆ ಮೇಲೆ ಆನೆ ದಾಳಿ ಮಾಡಿದ್ದು ಆನೆ ಉಪಟಳಕ್ಕೆ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಕಾಡಾನೆಗಳ ದಾಳಿಯಿಂದಾಗಿ ಭತ್ತ, ತೆಂಗು, ಮಾವಿನ ಬೆಳೆ ನಾಶವಾಗಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಅರಳಾಳು ಸಂದ್ರದಲ್ಲಿ ನಡೆದಿದೆ. ಶಿವಕುಮಾರ್ಗೆ ಸೇರಿದ ಭತ್ತದ ಬೆಳೆಯನ್ನು ತುಳಿದು 3 ಕಾಡಾನೆಗಳು ನಾಶ ಮಾಡಿವೆ. ಸದ್ಯ ಬೆಳೆ ಕಳೆದುಕೊಂಡ ರೈತರು ಕಣ್ಣೀರು ಹಾಕ್ತಾ ಇದ್ದು ನಮ್ಮ ಬೆಳೆ ಉಳಿಸ್ಕೊಡಿ ಅಂತ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. ಅಲ್ಲದೆ ಸ್ಥಳಕ್ಕೆ ಬಂದ ಅರಣ್ಯಾಧಿಕಾರಿಗಳ ವಿರುದ್ಧ ರೈತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಕೊಡಿಸಿ ಸರ್, ಅಷ್ಟೇ ನಮಗೆ ಸ್ಥಳದಲ್ಲೇ ಪರಿಹಾರ ಕೊಡಿ. 3 ಎಕರೆ ಜಮೀನು, ಅರಳಸಂದ್ರ ಗ್ರಾಮ, ಚನ್ನಪಟ್ಟಣ ತಾಲೂಕು. ಬರ್ಬೇಕು ಅಲ್ಲಿಗೆ ಬಾಯ್ ಬಡ್ಕೊಂಡು ಅಲ್ಲಿಗೆ ಹೊಂಟು ಬರ್ಬೇಕು ಆಗುದಿಲ್ಲ. ನಾವು ಇಲ್ಲಿ ಅನ್ಯಾಯ ನೋಡಕ್ಕೆ ಇಲ್ಲ, ಎಲ್ಲ ಕುಯ್ಕೊಂಡಾಗಿ ವರ್ಷಕ್ಕೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನಲ್ಲಿ ಹಿರಣ್ಯೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಸಾವಿರಾರು ಭಕ್ತರು ಕಾರ್ತಿಕ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಅನೇಕ ಪೂಜಾ ಕೈಂಕರ್ಯಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಕಾರ್ತಿಕ ಉತ್ಸವ ನಡೆಯಿತು. ಕಬ್ಬನ್ ಪಾರ್ಕ್ನಲ್ಲಿ ನಡೀತಾ ಇರುವ ಫ್ಲವರ್ ಶೋಗೆ ಜನಸಾಗರವೇ ಹರಿದು ಬಂದಿದೆ. ನೆನ್ನೆ ವೀಕೆಂಡ್ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು. ಕಬ್ಬನ್ ಪಾರ್ಕ್ ಬ್ಯಾಂಡ್ ಸ್ಟ್ಯಾಂಡ್ ಬಳಿ ಜನಜಂಗುಳಿ ಸೇರಿದ್ದು ಹೂವುಗಳ ಕಲಾಕೃತಿ ವೀಕ್ಷಿಸೋಕೆ ನೂಕುನುಗ್ಗಲು ಉಂಟಾಗಿದೆ. ಮಕ್ಕಳ ಸಮೇತ ಆಗಮಿಸಿರುವ ಪೋಷಕರು ವಿವಿಧ ತಳಿಯ ಗಿಡಗಳು, ಹೂವಿನ ಕಲಾಕೃತಿ ನೋಡಿ ಎಂಜಾಯ್ ಮಾಡಿದ್ದಾರೆ.
ನವೆಂಬರ್ 28ರಂದು ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿಯನ್ನ ಕೊಟ್ಟಿದ್ರು. ಉಡುಪಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಪುತ್ತಿಗೆ ಮಠದ ಶ್ರೀಗಳು ಪ್ರಧಾನಿ ಮೋದಿಗೆ ಭಾರತ ಭಾಗ್ಯ ವಿಧಾತ ಎಂಬ ಬಿರುದು ನೀಡಿ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿದ್ರು. ಪ್ರಧಾನಿ ಮೋದಿ ಧರಿಸಿದ್ದ ಪೇಟ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು. ಸದ್ಯ ಈ ಪೇಟ ತಯಾರಿಸಿದ್ದ ತುಮಕೂರಿನ ಉಷಾ ಭಾಸ್ಕರ್ಗೆ ಭಾರೀ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಕೇವಲ 3 ಗಂಟೆಯೊಳಗೆ ಪೇಟ ತಯಾರಿಸಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ.